ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥ ವಿಫಲರಾಗಿದ್ದಾರೆ ಮತ್ತು ಶಿಕ್ಷಕರಿಗೆ ಕೊಡಬೇಕಾದಂಥ ಗೌರವ ದೊರಕದೇ ಇರತಕ್ಕಂಥದ್ದು ಗಮನಿಸಿದ್ದೇನೆ. ಮೊನ್ನೆ ತಾನೇ ಒಂದು ಉದಾಹರಣೆ, ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೆದಂಥ ಘಟನೆ, ಒಬ್ಬ ಶಾಸಕರು ಶಿಕ್ಷಕರನ್ನ, ಒಬ್ಬ ಮಹಿಳಾ ಶಿಕ್ಷಕರ ಬಗ್ಗೆ ಯಾವ ರೀತಿಯಲ್ಲಿ ಒಂದು ಬೆದರಿಕೆ ಮಾಡಿರ್ತಕ್ಕಂಥದ್ದಿದೆ. ಆ ಒಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಇದೆಲ್ಲ ಗಮನಿಸಿದ್ದೇನೆ. ಇಲ್ಲಿ ಈಗಿನ ಸರ್ಕಾರ ಒಂದು ರೀತಿ ದಮನಕಾರಿಯ ಒಂದು ಧೋರಣೆಯನ್ನು ಹೊಂದಿದ್ದಾರೆ. ನ್ಯಾಯಯುತವಂಥ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಯಾರಿಗೂ ಗೌರವ ಕೊಡದೇ ಇರತಕ್ಕಂಥದ್ದನ್ನು ನಾವೇನು ಕಾಣ್ತಾ ಇದ್ದೇವೆ. ಈ ಒಂದು ಚುನಾವಣೆಯ ಮುಖಾಂತರ ರಾಜ್ಯದಲ್ಲಿ ಒಂದು ಹೊಸ ಪರ್ವ BJP JDSನ 2006-7ರಲ್ಲಿ ಏನೋ ಒಂದು ರಾಜ್ಯದಲ್ಲಿ ಪ್ರತಿ ಮನೆಗೆ ತಲುಪ್ತಕ್ಕಂಥದ್ರಲ್ಲಿ ನಮ್ಮ ಆಡಳಿತ ಒಂದು ಪರವಾದಂಥ ಅಲೆ ಏನಿತ್ತು ಅದು ಈ ರಾಜ್ಯದಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪುನಃ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಲೋಕಸಭೆಯಲ್ಲಿ ಹೆಚ್ಚಿನ ಒಂದು ಅಭ್ಯರ್ಥಿಗಳು ಕರ್ನಾಟಕದಿಂದ 28ಕ್ಕೆ 28 ಅಭ್ಯರ್ಥಿಗಳು ಆಯ್ಕೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಚುನಾವಣೆ ನಮಗೆ ಪ್ರೇರೇಪಣೆ ಆಗ್ತದೆ ಅಂತಕ್ಕಂಥದ್ದು ನಾನು ಬೇಕು. ಮಂಡ್ಯಗೆ ಹೋಗ್ತದೆ. ನೀನು ನೋಡಿದ ಅಲ್ಲಿ ಮಾತಾಡೋದು.